ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ರಾಸುಗಳ ಜಾತ್ರೆಗೆ ಬಂದ ರೈತರ ಹಸಿವು ನೀಗಿಸಿದ ಹಳ್ಳಿಕಾರ್ ಸ್ವಾಭಿಮಾನಿ ವೇದಿಕೆಯ ಅಧ್ಯಕ್ಷ ಹಳ್ಳಿಕಾರ್ ಹನುಮಂತರಾಜ್. ಮಾಗಡಿ ತಾಲೂಕಿನ ಹಳ್ಳಿಕಾರ್ ಸ್ವಾಭಿಮಾನಿ ವೇದಿಕೆಯಿಂದ ಇತಿಹಾಸ ಪ್ರಸಿದ್ಧ ಮಾಗಡಿ ರಂಗನಾಥ ಸ್ವಾಮಿ ರಾಸುಗಳ ಜಾತ್ರೆಗೆ ಬಂದ ರೈತರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸುವ ಮುಖೇನ ನಮ್ಮ ದೇಶದ ಬೆನ್ನೆಲುಬಾದ ರೈತರ ಹಸಿವನ್ನು ನೀಗಿಸಲು ಒಂದು ಪುಟ್ಟ ಸೇವೆಯನ್ನ ಮಾಡುತ್ತಿರುವುದಾಗಿ ಹಳ್ಳಿಕಾರ್ ಸ್ವಾಭಿಮಾನಿ ವೇದಿಕೆಯ ತಾಲೂಕು ಅಧ್ಯಕ್ಷ ಹಳ್ಳಿಕಾರ್ ಹನುಮಂತರಾಜ್ ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಪುರಸಭೆ ಮಾಜಿ ಸದಸ್ಯ ಹೊಬ್ಬಾಳಮ್ಮನಪೇಟೆ ರಾಮು, ಪ್ರಧಾನ ಕಾರ್ಯದರ್ಶಿ ತಟವಾಳ್ ಟಿಎಸ್ ನಾಗರಾಜ್, ರೈತ ಸಂಘದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರವಿಕುಮಾರ್, ಪುರಸಭೆಯ ರವಿ, ತಟವಾಳ್ ಗಂಗಣ್ಣ, ಪಿಸಿ ಪಾಳ್ಯ ಶ್ರೀನಿವಾಸ್, ಗುಮ್ಮಸಂದ್ರ ಕುಮಾರ್, ದೊಡ್ಡಿ ಲೋಕೇಶ್, ಪಿಎಸ್ ನಾಗರಾಜ್, ಸುರೇಶ್, ಪವಿ, ಕೃಷ್ಣಮೂರ್ತಿ, ಸಾಗರ್, ನಾಗೇಶ್ ಸೇರಿದಂತೆ ಹಲವರು ಇದ್ದರು. ನಾವು ಐದಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಮಾಗಡಿ ರಂಗನಾಥಸ್ವಾಮಿ ಧನಂಜಾತ್ರೆಯಿಂದ ಅನುದಾನ ಟ್ಯಾಂಕರ್ಗಳು ಒಂದು 6-7 ವರ್ಷದಿಂದ ನಾನು ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ. ಮುಂದಕ್ಕೂ ಮಾಗಡಿ ರಂಗನಾಥಸ್ವಾಮಿ ಶಕ್ತಿ ಕೊಟ್ಟರೆ ಇನ್ನೂ ಜಾಸ್ತಿಯಾಗಿ ಮಾಡಬೇಕು ಅಂತ ನಾನು ಮಾಡ್ತಿದ್ದೀನಿ. ನಾವು ಇವತ್ತು 2 ಬಿಟ್ಟಿದ್ದೀವಿ. ಹೋದ ವರ್ಷ 3-4 ಬಿಡಿ. ಈ ಸಲ ಜನ ಸ್ವಲ್ಪ ಜಾಸ್ತಿ ಜನ ಇದೆ ಅಂತ ಕ್ರೌಡ್ ಅಂದ್ಬಿಟ್ಟು ಈ ಸಲ ನಮ್ಮ 2 ಬಿಟ್ಟಿದ್ದೀನಿ. ಅನುದಾನ ಮಾಡಿಸ್ತಾ ಇದ್ದೀನಿ. ಈಗ 1,500-2,000 ಮಾಡಿಸಿದ್ದೀವಿ. ನಮ್ದು ಒಂದೇ ದಿವಸ ಜಾತ್ರೆ ನೀರಿನ ವ್ಯವಸ್ಥೆ ಸಂಪೂರ್ಣ ಜಾತ್ರೆ ಇರೋರು ಇರುತ್ತೆ. ರೈತರುಗಳಿಗೆಲ್ಲ ಇವತ್ತು ಈ ವರ್ಷ ಸೇರಿದಂಗೆ ಪ್ರತಿ ವರ್ಷ ಸೇರಬೇಕು. ಎಲ್ಲ ದೂರದಿಂದ ಬಂದವರ ರೈತರು, ಅವ್ರಿಗೆ ಅನ್ನ ಆಗಲಿ ನೀರಾಗಲಿ ಯಾವುದೋ ಮಾಡಿ ತಾಲೂಕಲ್ಲಿ ಮಾಡಿ ಟೌನಲ್ಲಿ ಯಾರು ಏನು ಮೋಸ ಇಲ್ಲಪ್ಪ. ಮಾಡಿ ದನಿ ಜೊತೆಗೆ ಹೋದರೆ ಖುಷಿಯಾಗಿರ್ಬೋದು. ಅನ್ನದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಸಂಪೂರ್ಣ ಮಾಡಿ ಟೌನ್ ಜನ, ಮಾಡಿ ತಾಲೂಕು ಜನ ಮಾಡಿಕೊಡ್ತಾರೆ ಅಂತ ಇದು ಹೇಳ್ತಾ ಇದ್ದೆವು. ಇದು ಟ್ಯಾಂಕರ್ ನೀರು ಜಾತ್ರೆ ಎಲ್ಲಿವರೆಗೂ ಇರ್ತದೋ, ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆ ದನ ಕರುಗಳಿಗೆ 5 ಟ್ಯಾಂಕರು ನೀರು ಡೈಲಿ 5 ಟ್ಯಾಂಕರ್ ಬಿಟ್ಟು ಮಾಗಡಿ ತಾಲೂಕು ಮತ್ತು ಮಿಕ್ಕಿದ ತಾಲೂಕಿನ ಜನ ಬಂದು ಎಲ್ಲರೂ, ಯಾಕೆಂದರೆ ಈ ಬರಗಾಲದಲ್ಲಿ ನೀರು ಅಭಾವ ಇರೋದ್ರಿಂದ ಜನ ಯಾರೂ ನೊಂದ್ಕೊಂಡು ಹೋಗಬಾರ್ದು, ಮತ್ತು ದನ ಕರುಗಳೂ ನೀರು ಅಂತ ಭಾರಿ ನೋವು ತಗೋಬಾರ್ದು ಅಂತ ಕಾರಣಕ್ಕೋಸ್ಕರ ಹಳ್ಳಿಕಾರ್ ಹನುಮಂತರಾಜು ಅಧ್ಯಕ್ಷತೆಯಲ್ಲಿ ಮತ್ತು ಅವರ ತಂಡ, ಅವ್ರ ಸ್ನೇಹಿತರುಗಳು ಎಲ್ಲ ತಂಡ ಸೇರ್ಕೊಂಡು ಇದು ನೀರಿನ ಸೌಲಭ್ಯ ಎಲ್ಲ ಕಡೆಯೂ ಸೇರ್ಕೊಂಡು ಮಾಡ್ದವ್ರು. 5 ಟ್ಯಾಂಕರ್ ಬಿಟ್ಟು ಡೈಲಿ 5 ಟ್ಯಾಂಕರು ಸತತವಾಗಿ ಜಾತ್ರೆ ಇರೋವರೆಗೂ ಮಾಡ್ಕೊಂಬತ್ತವ್ರೆ. ಅವ್ರಿಗೆ ಮಾಗಡಿ ರಂಗನಾಥ ಸ್ವಾಮಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನೊಂದು ಮತ್ತು ಇದು ಅನ್ನದಾಸೋಹ. ಏಕೆಂದರೆ ಒಂದು ಹೋಟ್ಲಿಗೆ ಹೋದರೆ ಒಂದು 200ರಿಂದ 300 ರೂಪಾಯಿ ಬೇಕು ಊಟ ಮಾಡೋಕ್ಕೆ ರೈತರುಗಳು. ಈಗ ಅಲ್ಲಿಂದ ಅವ್ರು ಬಂದಿರೋದೇ ತುಂಬ ಅಭಾವ ಕಷ್ಟದಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಅನ್ನದಾಸೋಹ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದವರು ಯಾರನ್ನೂ ಊಟ ಇಲ್ದಲೇ ಹೋಗಬಾರ್ದು ಅನ್ನೋ ಕಾರಣದಿಂದ ಎಲ್ಲರೂ ಸಂತೃಪ್ತಿಯಾಗಿ ಊಟ ಮಾಡ್ಕೊಂಡು ಖುಷಿಯಾಗಿ ಅವ್ರಿಗೆ ಮತ್ತು ಅವ್ರ ತಂಡಕ್ಕೆಲ್ಲ ಸೇರಿ ಮಾಗಡಿ ಇನ್ನೂ ಹೆಚ್ಚಿನ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಮಾಡೋ ರೀತಿಯಲ್ಲಿ ನಮಗೆ ದೇವರು ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಇದನ್ನು ಈ ಕಾರ್ಯಕ್ರಮನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ನಾವು ಸತತವಾಗಿ ಹೋಗಬೇಕು ಅಂತ ನಮ್ಮ ಸ್ನೇಹಿತರುಗಳು ಎಲ್ಲರಲ್ಲೂ ಎಲ್ಲ ಒಗ್ಗೂಡವ್ರೆ, ಎಲ್ಲ ಒಗ್ಗೂಡು ಮಾಡ್ತವ್ರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ರೈತರ ಪರವಾಗಿ. ಹನುಮಂತರಾಜು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ, ಇವರನ್ನು ನೋಡ್ಕೊಂಡು ಇನ್ನೂ 100 ಜನ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕಲ್ಪನೆ ಹೇಳ್ತಕ್ಕಂಥ ಯುವಕರು ಮಾಗಡಿಯಲ್ಲಿ ಜಾಸ್ತಿ ಆಗಲಿ ರಂಗನಾಥನ ದಯದಿಂದ. ಇದು ಈ ಜಾತ್ರೆ ಏನು ಇವತ್ತು ಸೇರೈತೆ, ಇದು ಪ್ರತಿ ವರ್ಷವೂ ಇನ್ನೂ ಹೆಚ್ಚೆಚ್ತಾ ಹೋಗಲಿ. ಸಂಕ್ರಾಂತಿ ಹಬ್ಬದಲ್ಲಿ ಉನ್ನಿಕೋಟೆ ಕಟ್ಟಿದಾಗ ಗಂಜೆಚ್ಲು ಇಂಜೆಚ್ಲು ಅಂತ ಅಂದ್ಕೊಂಡು ಏನು ಉನ್ನಿಕೋಟೆ ಸುತ್ತ ತಿರುಗ್ತೀವಿ, ಗಂಜ ಎಚ್ಚಲಿ ಇಂಡಿ ಹಚ್ಚಲಿ ಅಂತ ಅಂದರೆ ಹಸುಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ. ಹಸು ದೇವ್ರ ಸ್ವರೂಪ. ಮಾಗಡಿ ತಾಲೂಕು ಈ ರಾಜ್ಯದ 3ನೇ ಅತಿ ದೊಡ್ಡ ಜಾತ್ರೆ ಅಂತಕ್ಕಂಥ ಪ್ರತೀತಿ ಮತ್ತು ಹೆಸರು ಕೆಂಪೇಗೌಡರ ಕಾಲದಿಂದನೂ ಬಂದಿರತಕ್ಕಂಥದ್ದು. ಪ್ರತಿ ವರ್ಷ ಇದು ಇನ್ನೂ ಮೇಲ್ಮಟ್ಟಕ್ಕೆ ಉಚ್ಛ್ರಾಯ ಸ್ಥಿತಿಗೆ ಹೋಗಲಿ. ಇಂಥ ಅಣ್ತಂದಿರು ಇಲ್ಲಿಗೆ ಬರ್ತಕ್ಕಂಥ ರಾಜ್ಯದ ಎಲ್ಲ ಕಡೆಯ ಜನಗಳಿಗೆ ಬೇಕಾಗಿರ್ತಕ್ಕಂಥ ಊಟ, ನೀರು, ಇಂಥ ಉಚಿತ ವ್ಯವಸ್ಥೆಯನ್ನು ಮಾಡೋದ್ರಿಂದ ಮಾಗಡಿ ತಾಲೂಕಿನ ಕೀರ್ತಿ ಈ ರಾಜ್ಯದ ಉದ್ದಗಲಕ್ಕೂ ಹಬ್ಬಿ ಇಂಥವ್ರಿಗೂ ಭಗವಂತ ಆಶೀರ್ವಾದ ಮಾಡಲಿ ಇಂಥ ಅಣ್ತಂದಿರಿಗೆ. ಮತ್ತು ಬಂದಂಥ ಎಲ್ಲ ಕೊಳ್ಳೋರಿಗೆ ಮಾರೋರಿಗೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಮಾಗಡಿ ರಾಜ್ಯ ಎಲ್ಲವೂ ಅಭಿವೃದ್ಧಿ ಮೇಲ್ಮುಖವಾಗಿ ಹೋಗ್ತಾ ಇರಲಿ.
ರೈತರು ಮಾತಾಡ್ಸ್ಬೇಕು ಮಾತಾಡ್ತಿದ್ರು ಎಲ್ಲ ಒಂದು ಕಡೆ ಎಲ್ಲ ಒಂದು ಸ್ಥಳದಲ್ಲಿ ಗುರುತಿಸಿ ಜಾತ್ರೆ ಮಾಡಿದ್ರೆ ಒಳ್ಳೆಯದು. ಇಲ್ಲಿಂದ ದೂರ ದೂರ ಇರ್ತದೆ ವ್ಯಾಪಾರ ಈ ವರ್ಷ ಕಮ್ಮಿ ಅಂತ. ಅದು ಅವರವರ ವ್ಯಾಪಾರದ ತಿಳುವಳಿಕೆ ಇರ್ತಕ್ಕಂಥವ್ರು ತಗೊಳ್ತಾ ಇರೋರು ಕೊಳ್ತಾ ಇರ್ತಾರೋ ಹೇಳ್ಬೇಕಾಗಿರೋ ಮಾತು. ನಾವು ನಮ್ಮ ತಿಳುವಳಿಕೆ ಮಾಗಡಿಯ ಈ ರಸ್ತೆಯ ಎರಡೂ ಕಡೆಗಳಿಗೆ 100 ಅಡಿ 200 ಅಡಿ 300 ಅಡಿ ಈ ಕಡೆ ಆ ಕಡೆ ಎರಡೂ ಕಡೆಗಳಲ್ಲಿ ದೊಡ್ಡ ಮಟ್ಟದ ರಾಶಿಗಳು ಸೇರಿವೆ ಅಂತಕ್ಕಂಥದ್ದು ನಮ್ಮ ತಿಳುವಳಿಕೆ. ಅವರು ವ್ಯಾಪಾರಸ್ಥರ ತಿಳುವಳಿಕೆ ನಮಗೆ ಗೊತ್ತಿಲ್ಲ ಸರ್. ಅದು ಆಮೇಲೆ ಒಂದತ್ರ ಮಾಡಲಿಕ್ಕೆ ಅದು ಇತ್ತೀಚಿನ ಪಟ್ಟಣ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಹತ್ರ ಮಾಡ್ತಕ್ಕಂಥದ್ದು ಕಷ್ಟ ಆಗ್ಬೋದು. ಇರ್ತಕ್ಕಂಥ ವ್ಯವಸ್ಥೆ ಒಳಗೆ ಎಷ್ಟು ಅನುಕೂಲ ಆಗ್ಬೋದು ಅಷ್ಟು ಅನುಕೂಲ ಮಾಡಿ ಪಟ್ಟಣದ ಪುರಸಭೆ ವತಿಯಿಂದ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಸರ್. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.